ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ತಗೊಳ್ಳೋಷ್ಟು ಆದಾಯ ಏನಾದ್ರು ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಮಾಡ್ಬೋದು. ಎಷ್ಟು ಮಾಡ್ಬೋದು? ವರ್ಷಕ್ಕೆ ಖರ್ಚು ತೆಗೆದು ಒಂದು 10 ಮಾಡ್ಬೋದು. 10 ಲಕ್ಷ ಮಾಡ್ಬೋದು. ಇದು 2 ತಿಂಗಳಿಗೂ ಸಿಗುತ್ತೆ, 3 ತಿಂಗಳಿಗೂ ಸಿಗುತ್ತೆ. ವರ್ಷಕ್ಕೆ 3 ಬಿಡು. ಮರಿ ಕೊಡಿ ಅಂತ ಕೇಳ್ತಾರೆ ಫಾರೆಸ್ಟ್ ಆಫೀಸರ್ಗಳು. ಅಲ್ಲೂ ಫಾರೆಸ್ಟ್ನರ್ ಎಲ್ಲ ಡಿಮ್ಯಾಂಡು. ಮರಿ ಕೊಡಿ, ಅದನ್ನು ಕೊಡಿ, ನಾನು ಬಿಡಿಸಲ್ಲ, ಕೇಸ್ ಆಗ್ತೀವಿ ಅಂತ ಅಲ್ಲೂ ಹಿಂಸೆ ಕೊಡ್ತಾರೆ. ಏನು ಕೊಡಲ್ವಾ? ಮೆಡಿಸಿನ್ ಸಮೇತ ಹಾಸ್ಪಿಟಲ್ ಅಲ್ಲಿ ಹತ್ರ ಹೋದ್ರೆ ಎಲ್ಲ ಲಂಚ ಕೇಳ್ತಾರೆ. ಆಕ್ಚುಲಿ ಇವಾಗ ನಸೀಪುರ ಈ ಭಾಗದಲ್ಲಿ ಚಿರತೆ ಇದೆ ಹಿಡ್ದಿದ್ದಾರೆ ರೀಸೆಂಟ್ ಆಗಿ. ಏನಿಲ್ಲ, ನಮಗೆ ನಾವೇ ಸೇಫ್ಟಿ, ನಮಗೆ ನಾಯಿಗಳು ಅಷ್ಟೇ. ನಾಯಿಗಳು ಸೇಫ್ಟಿ ನಿಮಗೆ? ನಾಯಿಗಳು ನಾವು. ಅಣ್ಣವ್ರೆ, ಏನು ಹೆಸರು ನಿಮ್ಮದು? ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಯಾವ್ರವರು? ನಮ್ಮದು ತುಮಕೂರು ಡಿಸ್ಟಿಕ್ ಶಿರಾ ತಾಲೂಕು. ಯಾವ ಹೋಬ್ಳಿ? ಕಳಂಬೆಳ ಹೋಬ್ಳಿ. ಕಳಂಬೆಳ ಹೋಬ್ಳಿ, ಚಿಕ್ಕದಾಸರ. ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ ನಸೀಪುರ ಸೈಡ್ ಗಂಟ? ಕುರಿ ಮೇಸಕಣ. ಕುರಿ ಮೇಸಕ್ಕೆ. ಕುರಿ ಮೇಸಕ್ಕೆ ಊರ್ ಮೇಲೆ ಬಂದ್ಬಿಡ್ತೀರಂಗೇನೆ? ಹಿಂಗೆ ಬರೋದೇ ಮೇಯಿಸ್ಕೊಂಡು ಮೇಯ್ದಿರತ್ತ ಮೇಯಿಸ್ಕೊಂಡು ಬರೋದು. ಓಕೆ, ಎಷ್ಟು ದಿವಸ ಇರ್ತೀರಾ ಇಲ್ಲಿ? ಮೇವು ತಿರೋ ಗಂಟ ಇರ್ತೀವಿ. ಮೇವು ತಿರಿದ್ಮೇಲೆ ಬೇರೆ ಕಡೆ ಹಿಂಗೆ ಈ ಕಡೆನೇ ಇರೋದು ಜಾಸ್ತಿ, ಹೋಗಲ್ಲ. ಎಷ್ಟು ಮರಿಗಳಿದಾವೆ ಈ ಕಡೆ ನಿಮ್ಮದು? ನಮ್ಮ ಹತ್ರ ಒಂದು 300 ಐತನ. 300 ಮರಿಗಳಿದಾವ? 300? 300 ಮರಿಗಳು. ನಾಟಿ ಇದು ಅಮ್ಮಿಂಗಡ ಮಿಕ್ಸ್ ಇರುತ್ತೆ. ಯಾವ್ದು ನಾಟಿ ಯಾವ್ದು ಇದರಲ್ಲಿ? ಇದೆಲ್ಲ ನಮ್ಮ ಥರ ಅಮ್ಮಿಂಗಡ ಕ್ರಾಸ್. ಇದು ಕ್ರಾಸ್, ಎಲ್ಲ ಕ್ರಾಸ್ ಬ್ರೀಡನಾ? ಅಮ್ಮಿಂಗಡ ಕ್ರಾಸ್ ಇದು. ಪ್ಯೂರ್ ಅಮ್ಮಿಂಗಡ ಅಲ್ಲ, ಅಮ್ಮಿಂಗಡ ಕ್ರಾಸ್. ಅದೇ ಗೊಬ್ಬರ ಆಗ್ಲಿ ಅಂತ ಬಿಟ್ಬಿಡ್ತಾರಾ? ಗೊಬ್ಬರ ಆಗಲಿ ಅಂತ ಬಿಡ್ತಾರೆ. ಅದು ಹೆಂಗೆ ಕೇಳ್ಕೊತೀರಾ? ಯಾರ ಜಮೀನು ಹೆಂಗೆ ಅಂತೇಳಿ ಡೈರೆಕ್ಟಾಗಿ ಬಂದು ಹಾಕಬಿಡ್ತೀರಾ? ಹೆಂಗೆ ಡೈರೆಕ್ಟಾಗಿ ಬಂದು ಹಾಕಂತೀವಿ. ಒಬ್ಬರು ಕೇಳ್ತಾರೆ, ಒಬ್ಬರು ಏನಾದರೂ ಕೊಡ್ತಾರೆ ಊಟಕ್ಕೆ, ಒಬ್ಬರು ಏನೂ ಕೊಡಲ್ಲ. ಏನು ಯಾರೇನು ಕೊಟ್ಟಕ್ಕೆ? ಮತ್ತು ನೀವೇ ಮಾಡ್ಕೊಳ್ಳೋದು ಅಡುಗೆ ಎಲ್ಲ? ಅಡುಗೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ಎಷ್ಟು ವರ್ಷದಿಂದ ಮೇಯಿಸ್ತಾ ಇದ್ದೀರಾ ನೀವು? ನಾವು ಸುಮಾರು ನಾನು 10th ಓದಾಗಿಂದ ಬಿಟ್ಟಿದ್ದರಿಂದ ಮೇಯಿಸ್ತಾ ಇದ್ದೀನಿ. ಅಂದರೆ 10th ಅರ್ಧಕ್ಕೆ ನಿಲ್ಲಿಸ್ಬಿಟ್ರಾ? ಏನಕ್ಕೆ ನಿಲ್ಲಿಸ್ಬಿಟ್ರೆ ಅರ್ಧಕ್ಕೆ? 10th ಹೋಯ್ತು, ಇಲ್ಲಿ ಕುರಿ ಹತ್ರ ಯಾರು ಇರಲಿಲ್ಲ, ನಿಲ್ಲಿಸ್ಬಿಟ್ವಿ. ನಮ್ಮ ತಾತ ನಮ್ಮ ಅಪ್ಪರೆಲ್ಲ ಅವಾಗಿನ ಕಾಲದಿಂದ ಮೇಯಿಸ್ತಾ ಇದ್ದಾರೆ. ನಮ್ಮ ಕುಲ ಕಸ್ಬಿದ್ದೇನೆ. ಹೌದಾ? ನೋಡಿದ್ರೆ ಒಂದು 300 ಇದಾವೆ ಇಲ್ಲಿ? ಇಲ್ಲೊಂದು 300 ಐತೆ. 300 ಕುರಿಗಳಿದಾವೆ. ಒಬ್ಬರೇ ಮೇಂಟೆನೆನ್ಸ್ ಮಾಡ್ಬೋದಾ? ಯಾರ್ಯಾರು ಮಾಡ್ತೀರಾ ಮೇಂಟೆನೆನ್ಸ್ ಇದೆಲ್ಲ? ನಾವೊಂದು 5 ಜನ ಇದ್ದೀವಣ್ಣ ಮೇಂಟೆನೆನ್ಸ್ಗೆ. 5 ಜನ? 5 ಜನ. 5 ಜನ. ಇಲ್ಲಿ ನೀವು ಇಬ್ಬರೇ ಇದ್ದೀರಾ ಅನ್ಸುತ್ತೆ? ಇಲ್ಲ, ಹುಲ್ಗೋವರೆ, ಒಬ್ರು ಟೌನ್ಗೆ ಹೋಗೋರೆ. ಹಿಂಗೆ ಹುಲ್ಲು ಸೊಪ್ಪು ತರಬೇಕಲ್ಲ. ಒಂದು 5 ಆಳಿದ್ದೀವಿ. ನೀವು ಆದಾಯ ಹೆಂಗೆ ಮಾಡ್ತೀರಾ? ವರ್ಷಕ್ಕೆ ಮಾರ್ತೀರಾ, 6 ತಿಂಗಳಿಗೆ ಒಂದ್ಸಲ ಮಾರ್ತೀರಾ? ಹೆಂಗೆ ಇದನ್ನ ಬ್ಯಾಚ್ ವೈಸ್ ಮಾರ್ಬಿಡ್ತೀರಾ ಹೆಂಗೆ ಮರಿಗಳು? ಮರಿ ಬಂದಂಗಣ. ಮರಿ ಬಂದಂಗೆ ಇದು ಮರಿ ಹಾಕ್ತಂಗೆ, ಮರಿ ಮೇಯಿಸ್ದಂಗೆ. ಇದು 2 ತಿಂಗಳಿಗೂ ಸಿಗುತ್ತೆ, 3 ತಿಂಗಳಿಗೂ ಸಿಗುತ್ತೆ. ವರ್ಷಕ್ಕೆ 3 ಬೀಡು ಕೊಟ್ಟು. ವರ್ಷಕ್ಕೆ 3 ಬೀಡು ಮರಿ ಹಾಕುತ್ತೆ. ಎಷ್ಟು ಮಾಡ್ಬೋದು ತಿಂಗಳಿಗೆ? ನೀವು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ವರ್ಷಕ್ಕೆ ಎಷ್ಟು ಮಾಡ್ಬೋದು ಹಾಗಾದ್ರೆ? ವರ್ಷಕ್ಕೆ ಹಣ ಇದರಲ್ಲೂ ಐತೆ ಖರ್ಚು. ಆದಾಯ ಹಾಕ್ಬೇಕು, ಆದಾಯ ತೆಗಿಬೇಕು. ಇದರಲ್ಲೇನು ಎಷ್ಟು ಆದಾಯ ಹಾಕ್ತೀವಿ ಅಷ್ಟು ಪ್ರಾಫಿಟ್ ಬರುತ್ತೆ. ಆದಾಯ ಹಾಕಿದಷ್ಟು ಲಾಭ. ಅಲ್ಲ, ಒಂದು ಅಂದಾಜು ಎಷ್ಟು ಮಾಡ್ಬೋದು? ಒಬ್ಬ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ತಗೊಳ್ಳೋಷ್ಟು ಆದಾಯ ಏನಾದ್ರು ಮಾಡ್ಬೋದು ಅಂತ ಹೇಳ್ತೀರಾ ನೀವು? ಮಾಡ್ಬೋದು. ಎಷ್ಟು ಮಾಡ್ಬೋದು? ವರ್ಷಕ್ಕೆ ಖರ್ಚು ತೆಗೆದು ಒಂದು 10 ಮಾಡ್ಬೋದು. 10 ಲಕ್ಷ ಮಾಡ್ಬೋದು. 10 ಲಕ್ಷ ಮಾಡ್ಬೋದು. ಮೇಂಟೆನೆನ್ಸ್ ಅಂದ್ರೆ ಏನು ಬರುತ್ತೆ ಇದು? ಮೇಂಟೆನೆನ್ಸ್ ಅಂದರೆ ಮೆಡಿಸನ್ನು, ಮೇವು, ಫುಡ್ಡು, ಹಿಂಗೆ 4 ಥರ ಹಾಕ್ಕೊಂಡು ಮೇಯಿಸ್ಬೇಕು. ಎಲ್ಲ ಡ್ರೈ ಫುಡ್ ಕೊಡಬೇಕು. ಡ್ರೈ ಫುಡ್ಸು? ಅಮ್ಮಿಂಗಡ ಮಿಕ್ಸ್ ಕ್ರಾಸು. ಯಾವುದು ಅದು ಹೋಗ್ತಾ ಇರೋದಾ? ಇದು ಈ ಮಲಗಿರೋದು ಇದು? ಇದು ಅಮ್ಮಿಂಗಡ ಮಿಕ್ಸ್ ಕ್ರಾಸೆ. ರಂಜಾನ್ಗೆ ನೀವು ಸೇಲ್ ಮಾಡಲ್ವಾ? ರಂಜಾನ್ ಸೇಲ್ ಮಾಡೀವಿ ಮೊನ್ನೆ. ಎಷ್ಟು ಮಾರಿದ್ದೀರಾ? ಒಂದು 22 ಕೊಟ್ವಿ. 22? ಎಷ್ಟು ಕೊಟ್ರಿ? ಎಷ್ಟಾಯ್ತು ಅದು 22 ಕುರಿಗೆ? 22 9,500 ಕೊಟ್ವಿ. 9,000? ಎಷ್ಟು? 9,500 ಲಕ್ಷನಾ? 9,500 ಒಂದು ಮರಿ. ಒಂದು ಮರಿ? ಅಲ್ಲಿಗೆ ಎಷ್ಟಾಯ್ತು? ಅಲ್ಲಿಗೆ 2 ಚಿಲ್ಲರೆ ಆಯಿತು. 2,500 ಲಕ್ಷ ಆಯಿತು ಅಂದ್ಕೊಳ್ಳಿ. ಇದು ಎಳಗ ಕ್ರಾಸು. ಯಾವುದು? ಸಿಂಬಾಳ. ಇದು ಕೊಂಬಿದೆಯಲ್ಲ ಅದು? ಇವು ಎಳಗ. ಎಷ್ಟು ಕೆ ಜಿ ಬರ್ಬೋದು ಅದು ನಿಮ್ಮ ಪ್ರಕಾರ ಈಗ? ಅದು ಬರುತ್ತೆ ಒಂದು 25 kg. 25 kg? ಅದೇನು ಕೆ ಜಿ ಲೆಕ್ಕ ಐತಲ್ಲ, ಬ್ರೀಡಿಂಗ್ ಐತಲ್ಲ, ತೂಕ ಬರಲ್ಲ. ಇದು ಪ್ಯೂರ್ ಅಮ್ಮಿಂಗಡ. ಯಾವುದು? ಅದು ಕೊಂಬಿದೆಯಲ್ಲ ಅದು? ಅಮೀನ್ ಗಾಡ ಅಂತನಾ? ಪ್ಯೂರ್ ಅಮ್ಮಿಂಗಡ.
ಹಾಂ, ಏನು ಗುದ್ದಲ್ವ ಅದು ಬೇರೆ ಮರಿಗಳಿಗದು? ಇಲ್ಲ ಹಾಂ, ಇಲ್ಲ, ಇದು ಎಳಗ ವೈಟು ಇದರಲ್ಲಿ. ಇದು ಕೊಂಬು ಸ್ವಲ್ಪ ಬಾಗಿದೆಯಲ್ಲ, ಹಾಂ, ಎಳಗ ವೈಟ್ ಅಂತನಾ? ಎಳಗ. ಒಂದಕ್ಕೊಂದು ಮರಿಗಳು ಐತೆ ಗುಂಪಲ್ಲಿದ್ದ ಗುದ್ದಾಡ್ಕೊಳಲ್ವ ಅವು? ಗುದ್ದಾಡ್ಕೊಂತವೆ ಒಂದೊಂದ್ಸರಿ. ಹಾಂ, ಇನ್ನೊಂದ್ಸರಿ ಮಾಮೂಲಿ ಎಲ್ಲ ಒಂದಟ್ಟಲ್ಲಿ ಇರ್ತಾವಲ್ಲ, ಹಾಂ. ಅದೇ ಸಾಯ್ತವೆ. ಗೌರ್ಮೆಂಟ್ಗಳಿಂದ ಸಬ್ಸಿಡಿಗಳು ಏನೇನು ತಗೋತೀರಾ ನೀವು? ಗೌರ್ಮೆಂಟಿಂದ ಏನೂ ಕೊಡಲ್ಲ, ಏನು ಕೊಡಲ್ವಾ? ಮೆಡಿಸಿನ್ ಸಮೇತ ಹಾಸ್ಪಿಟಲ್ ಹತ್ರ ಹೋದ್ರೆ ಎಲ್ಲ ಲಂಚ ಕೇಳ್ತಾರೆ. ಲಂಚ ಕೇಳ್ತಾರೆ ಎಲ್ಲ? ಎಲ್ಲ ಕಮಿಷನ್ ಕೇಳ್ತಾರೆ. ಯಾರು ಕೇಳ್ತಾರೆ? ಆಸ್ಪತ್ರೆ ಡಾಕ್ಟ್ರುಗಳ? ಹಾಂ, ಹಾಂ 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 ಹಾಂ. ಯಾವುದೊಂದು ಇ ಟಿ ತಗೊಳ್ಳಿ, ಎಚ್ ಎಸ್ ತಗೊಳ್ಳಿ, ಹಾಂ, ಪ್ರತಿಯೊಂದಕ್ಕೂ ಕೊಟ್ಟು ಏನು ಕೊಡಲ್ಲ, ಒಂದು ಮೆಡಿಷನು ಕೊಡಲ್ಲ, ಏನು ಕೊಡಲ್ಲ. ಹಾಂ. ಅಲ್ಲ, ಈ ಮಂದ ಕುರಿ ಅವ್ರಿಗೆ ಊರ ಮೇಲೆ ನಾವೆಲ್ಲ ಹಿಂಗೆ ಮರಿ ಮೇಯಿಸೋದಕ್ಕೆ ನಿಮಗೆಲ್ಲ ಏನಾದರೂ ಸಹಾಯಧನಗಳು, ರಕ್ಷಣೆ ಕೊಟ್ಟಿಲ್ಲ. ಹಾಂ, ಏನೋ ₹1 ಆದಾಯ ಬರ್ತಿಲ್ಲ, ₹1 ಪ್ರಾಪರ್ಟಿ ಬರ್ತಿಲ್ಲ. ಹಾಂ. ಅಲ್ಲಿ ಕಾಡು ಮೇಲೆ ಅರಿತಾ ಇರ್ತಾರೆ, ಈ ಕಡೆ ಎಲ್ಲ ಚಿರತೆ ಅವಳಿ ಅಂತ ಎಲ್ಲ ಹೇಳ್ತಾರಲ್ಲ, ಈ ರಕ್ಷಣೆಗೆಲ್ಲ ಯಾವ ಥರ ಏನೂ ಇಲ್ವಾ ಅಂತ ಹೇಳಿ ನಿಮ್ಗೆ ಏನು ಇಟ್ಕೊಂಡಿಲ್ವಾಗಾದ್ರೆ? ಏನೂ ಕೊಟ್ಟಿಲ್ಲ, ಏನೂ ರಕ್ಷಣೆ ಇಲ್ಲ. ಹಾಂ. ಆ್ಯಕ್ಚುಲಿ ಇವಾಗ ನಸೀಪುರ ಈ ಭಾಗದಲ್ಲಿ ಚಿರತೆ ಇದೆ ಹಿಡ್ದಿದ್ದಾರೆ ರೀಸೆಂಟಾಗಿ, ಸರಿನಾ? ಗೊತ್ತಾಯ್ತು. ಹಾಂ, ಅವಾಗೆಲ್ಲ ಯಾವ ಥರ ಸೇಫ್ಟಿ ನೋಡ್ಕೊತೀರಾ? ಏನಿಲ್ಲ, ನಮಗೆ ನಾವೇ ಸೇಫ್ಟಿ, ನಮಗೆ ನಾಯಿಗಳು ಅಷ್ಟೇ. ನಾಯಿಗಳು ಸೇಫ್ಟಿ ನಿಮಗೆ? ನಾಯಿಗಳು ನಾವು ಅಷ್ಟೇ. ಈ ಬೇರೆ ಕಡೆ ಕೆಲವರು ಬಂದು ಕೆಲವು ಲೈಸೆನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಗೊತ್ತಾ? ಅದು ನಮಗೂ ಕೊಟ್ಟಿಲ್ಲ. ಹಾಂ, ಕೊಟ್ಟವ್ರಂತ ಹೇಳ್ತಾರೆ. ಹಾಂ, ಹೋಗಿ ಕೇಳಿದ್ರೆ ಅದು ಕೊಡಿ, ಇದನ್ನು ಕೊಡಿ ಅಂತ ಏನೇನೋ ಹೇಳ್ತಾರೆ. ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ಕಾಣೋದ್ರೆ ಈ ಡಾಕ್ಯುಮೆಂಟ್ಸ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತಾರೆ. ಈ ಥರ ಆಗೈತೆ. ಅಂದರೆ ಸರ್ಕಾರದಿಂದ ನಿಮ್ಗೆ ಏನಾದರೂ ಅನುಕೂಲ ಇಲ್ಲ ಅಂತ ಹೇಳ್ತೀರಾ? ಸವಲತ್ತು ಸಿಗ್ತಾ ಇಲ್ಲ. ಹಾಂ, ಒಂದು ಮೆಡಿಸನು ಸಿಗ್ತಿಲ್ಲ. ಏನೋ ಕುರಿ ಏನೋ ಹೆಚ್ಚು ಕಮ್ಮಿ ಸತ್ರು ಹೋಗಿ ಫೋಟೋ ಹೊಡ್ಸಿದ್ರೆ ಸಹಾಯಧನ ಕೇಳಿದ್ರೆ ಅದಕ್ಕೆ ಹೋಗಿ ಲ್ಯಾಬಿಗೆ ಹೋಗಿ ಅಂತ ಎಲ್ಲ ರಿಪೋರ್ಟ್ ಮಾಡ್ತಾರೆ. ಹಾಂ. ಅಲ್ಲ, ಸರ್ಕಾರದಿಂದ ಅನುಗ್ರಹ ಯೋಜನೆ ಅಂತ ಒಂದಿದೆ ಅಲ್ವಾ? ಅದರಲ್ಲೇನು ಮರಿಗಳು ಸತ್ತರೆ ಅದಕ್ಕೇನು ಇನ್ಶೂರೆನ್ಸ್ ಥರ ಅದೇನು ಕೊಡಲ್ವಾ? ಅದು ದುಡ್ಡು ಕೊಡಲ್ವಾ? ಏನೋ ಫೋಟೋ ಹೊಡ್ಸಿರ್ತಾಣೋದ್ರೆ ಲ್ಯಾಬ್ ಹೋಗಿ ರಿಪೋರ್ಟ್ ಮಾಡಿಸ್ಕೊ ಬನ್ನಿ ಅದಂತ ತರ್ರಿ ಅಂತ ಎಲ್ಲ ಇದನ್ನ ಹೇಳ್ತಾರೆ. ಈ ಬಿಡ್ನಿ ಡೇಟ್ ಏನು ಮಾಡಲ್ಲ. ಈಗ ಹೊಡ್ಸಿದ್ರೆ 6 ತಿಂಗಳಿಗೆ ವರ್ಷಕ್ಕೆ ಸಿಗುತ್ತೆ. ಅದು ನಮ್ದಿದೆ ಜೀವನ, ಇದರಲ್ಲೇ ಬದುಕೋದು. ರಾತ್ರಿ ಹೊತ್ತು ಒಬ್ಬೊಬ್ಬರೇ ಇರ್ತಿರಲ್ಲ, ಇಬ್ಬಿಬ್ರು 3 ಜನ ಇರ್ತಿರಲ್ಲ, ಬೇರೆ ಬೇರೆ. ಈಗ ಗೊತ್ತಿರೋ ಕಾಡುಗಳಾದ್ರೆ ಓಕೆ, ಎಲ್ಲ ನಿಮ್ಗೆ ಅದ್ರ ಬಗ್ಗೆ ವಾತಾವರಣ ಗೊತ್ತಿರುತ್ತೆ. ದೂರದ ಊರಿಂದ ಊರಿಗೆ ಬಂದ್ಬಿಟ್ಟು ಹಿಂಗೆಲ್ಲ ಇರ್ತಿರಲ್ಲ, ಅಕ್ಕಪಕ್ಕದವ್ರು ಏನಾರು ಹೇಳಲ್ವಾ ಅಂತ? ಏನು ಹೇಳಲ್ಲ, ಹೊಡಿತಾರೆ ಒಬ್ರು. ಇಲ್ಲೂ ಎಲ್ಲನ ಮೊನ್ನೆ ಇಲ್ಲಿ ಅಲೆ ವರ್ಷದ ಮುಂಚೆ ಇಲ್ಲೇ ಒಬ್ರು ಈ ಸೈಡೆ ಒಬ್ರನ್ನ ಇದು ಮಾಡಿಬಿಟ್ಟಿದ್ರು, ಹೊಡೆದಿದ್ರು ಮಲ್ಕೊಂಡ್ ಮಗ್ಳು. ಅದೇ ಬಂದು ಏನಕ್ಕೆ ಹಿಂಗೆ ಕಳ್ತನಕ್ಕೆ ಬಂದ್ಬಿಟ್ಟು, ನಿಮ್ಮ ಥರ ಕುರಿ ಕಳ್ತನಕ್ಕೆ ಬಂದಿದ್ರಾ? ಕುರಿ ಕಳ್ತನಕ್ಕೆ ಬಂದ್ಬಿಟ್ಟು ಅವ್ರನ್ನೇ ಅಲ್ಲೇ ಮಲಗಿರ್ತಾನೆ, ಬೀರ್ ಬಟ್ಲ ಎಲ್ಲ ಹೊಡೆದು ಭಾಳ ಹಿಂಸೆ. ಇಲ್ಲೂ ಊರ್ ಜನಗಳು ಹೆಲ್ಪಿಂಗ್ ನೇಚರ್ ಇಲ್ಲ, ಹೊಡಿಯೋದು ಬಡಿಯೋದು ಈ ತರ ಮಾಡ್ತಾರೆ. ಯಾರು ಹಂಗ್ ಮಾಡಿದ್ದು? ಯಾವತ್ತಾಗಿದ್ದು ಈ ಘಟನೆ? ಈ ಘಟನೆ ಆಗಲೇ 3 ವರ್ಷ ಆಯ್ತು. ಎಷ್ಟು? 3 ವರ್ಷ. 3 ವರ್ಷ. ಈ ಭಾಗದಲ್ಲಿ ಬಂದಿದ್ರೆ ಎಲ್ಲಿ ಬಂದಿದ್ರೆ? ಈ ಭಾಗದಲ್ಲೇ ಮೈಸೂರು ಡಿಸ್ಟ್ರಿಕ್ಟ್ ನರಸೀಪುರ ತಾಲೂಕು ಹೊಲ್ಮ ಎಲ್ಲ ಗದ್ದೆ ಮಳೆ ಎಲ್ಲ ಮೇಯ್ಕ ಬರ್ತವೆ. ಚಿಕ್ಕವರಿಗೆ ಮಾತ್ರ ಹೊರಗಡೆ ಮೇವು ತರೋದು. ಎಷ್ಟು ದಿವಸದಿಂದ ಇಲ್ಲಿದ್ದೀರಾ ಇವಾಗ? ಇಲ್ಲಿ ಬಂದು ಒಂದು 15 ದಿನ ಆಯ್ತು. 15 ದಿವಸ ಆಯ್ತು. ಈಗ ಕಟಾವು ಮಾಡಾದ್ಮೇಲೆ ಬಂದಿರೋದು ನೀವಲ್ವಾ? ಕಟಾವು ಮಾಡಿದ್ಮೇಲೆ ಬಂದಿದ್ದು. ಮಳೆಗಾಲ ಟೈಮಲ್ಲೆಲ್ಲ ಕಾಡಂಚೆಲ್ಲ ಇರ್ತೀವಿ. ಅಲ್ಲೂ ಫಾರೆಸ್ಟ್ನವರೆಲ್ಲ ಡಿಮ್ಯಾಂಡು, ಮರಿ ಕೊಡಿ ಅದನ್ನು ಕೊಡಿ, ನಾನು ಬಿಡಿಸಲ್ಲ, ಕೇಸ್ ಹಾಕ್ತೀವಿ ಅಂತ ಅಲ್ಲೂ ಹಿಂಸೆ ಕೊಡ್ತಾರೆ. ಓಕೆ. ಮರಿ ಕೊಡಿ ಅಂತ ಕೇಳ್ತಾರ ಫಾರೆಸ್ಟ್ ಆಫೀಸರ್ಗಳು? ಕೊಡ್ತೀರಾ ನೀವು? ಕೊಡ್ತೀವಿ. ವಿಧಿ ಇಲ್ಲ, ಮಳೆಗಾಲ ಟೈಮಲ್ಲಿ ಎಲ್ಲ ಬೆಳೆ ಮಾಡಿರ್ತಾರೆ, ಏನು ಮಾಡ್ತೀವಿ, ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತನಾ? ಆ ಥರ ಆಗಿದೆಯಾ? ಆ ಥರ ಮಸ್ತಾಗದೆ. ಫಾರೆಸ್ಟ್ ಬಿಟ್ಟಿದೀವಿ, ಅಲ್ಲಿ ಹೋಗ್ಬಿಟ್ಟಿದೀವಿ, ಕೇಸ್ ಮಾಡ್ತಿದ್ವಿ, ಆ ಥರ ಈ ಥರ ಅಂತೆಲ್ಲ ಎದುರಿಸ್ಬಿಡ್ತಾರೆ. ಅವು ಕೊಟ್ಬಿಡ್ತೀರಾ ನೀವು? ಇಲ್ಲ, ಏನು ಮಾಡೋಕ್ಕಾಯ್ತು, ಆ ಟೈಮಲ್ಲಿ ಕುರಿ ಮೇಯಬೇಕು ಅಂತ ಕೊಡೋದು.